ಈಶಾನಾಟ್ಯ ಕಲಾ ಅಕಾಡೆಮಿ. ನೀವು ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ನೃತ್ಯ ಹಾಗೂ ಸಂಗೀತವನ್ನ ಕಲಿಯಬೇಕಾದ್ರೆ ಈಶಾನಾಟ್ಯ ಕಲಾ ಅಕಾಡೆಮಿಗೆ ಒಮ್ಮೆ ಭೇಟಿ ನೀಡಿ. ನಮ್ಮ ಕಲಾ ಅಕಾಡೆಮಿಯಲ್ಲಿ ಭರತನಾಟ್ಯ, ಶಾಸ್ತ್ರೀಯ ನೃತ್ಯ, ಸಂಗೀತ, ಜನಪದ ಸಂಗೀತ ಹೇಳಿಕೊಡಲಾಗುತ್ತದೆ. ವಿಳಾಸ: ಪೊಲೀಸ್ ಸ್ಟೇಷನ್ ಹಿಂಭಾಗ, ವೆಂಕಟೇಶ್ವರ ಬಡಾವಣೆ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶ್ರೀನಿವಾಸಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019101834. IHMO ಲೈವ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಬಗ್ಗೆ ಬೃಹತ್ ಪ್ರತಿಭಟನೆ. ಚಿಂತಾಮಣಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ನಿನತದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ನೇತೃತ್ವವನ್ನು ಚಿಂತಾಮಣಿಯ ಬಿಜೆಪಿ ವಿಧಾನಸಭೆ ಕ್ಷೇತ್ರದ ಮುಖಂಡರಾದ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ನಗರದ ಆಜಾದ್ ಚೌಕದಿಂದ ನಗರದ ಪ್ರಮುಖ ರಸ್ತೆಗಳ ಮುಖಾಂತರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರವನ್ನು ಸ್ವೀಕರಿಸಿದ ಕಂದಾಯ ಅಧಿಕಾರಿ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಕಳುಹಿಸಿಕೊಡುವುದು ಎಂದರು. ಇನ್ನು ಅದೇ ಸಂದರ್ಭದಲ್ಲಿ ಗ್ರಾಮಾಂತರ ತಾಲೂಕು ಅಧ್ಯಕ್ಷರು ರಾಜಣ್ಣ, ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ, ಮಹೇಶ್ ಬಾಯಿ, ದೇವರಾಜ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಧರ್ಮಸ್ಥಳ ಕಳಂಕ ತರ್ತಾ ಇರೋರಿಗೆ ವಿರುದ್ಧ ನಾವೆಲ್ಲ ಧರ್ಮಸ್ಥಳ ಭಕ್ತಾದಿಗಳು, ಸನಾತನ ಧರ್ಮದ ಭಕ್ತಾದಿಗಳು, ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಒಂದು ಪಾದಕ್ಕೆ ವಂದಿಸುತ್ತಾ ಅವರಲ್ಲಿರುವಂಥ ಕೆಲಸ, ಧರ್ಮಸ್ಥಳದ ಕೆಲಸಗಳು ಈ ನಾಡಿನ ಅಭಿವೃದ್ಧಿ, ಮಹಿಳೆಯರ ಅಭಿವೃದ್ಧಿ, ರೈತರ ಅಭಿವೃದ್ಧಿ, 1000 ಕೆರೆಗಳು ಹೂಳೆತ್ತಿ ಇವತ್ತು ಧರ್ಮಸ್ಥಳ ರೆಕಾರ್ಡು, ಶ್ರೀಶಕ್ತಿ ಗುಂಪುಗಳು ಲಕ್ಷಾಂತರ ಗುಂಪುಗಳನ್ನ ಸೃಷ್ಟಿ ಮಾಡಿ ಇವತ್ತು ಅಲ್ಲಿಂದ ಅಧಿಕಾರಿಗಳು ನೇಮಿಸಿ ಧರ್ಮಸ್ಥಳದಿಂದ ಸಂಬಳ ಕೊಡುವಂಥದ್ದು, ಯಾವುದೇ ಒಂದು ಸರ್ಕಾರದಲ್ಲಿ ಭಾಗಿಯಾಗಿ ಕುಟುಂಬಗಳು ಆರ್ಥಿಕವಾಗಿ ಮೇಲೆ ಬರುವಂಥ ಕೆಲಸ ಮಾಡ್ತಾ ಇರೋದು, ಇನ್ನು ಬೇರೆಯವರ ಹತ್ರ ಛತ್ರಗಳು ಕಟ್ಕೊಂಡು ದುಡ್ಡು ಮಾಡ್ತಾ ಇರೋದಂತಲ್ಲ ಧರ್ಮಸ್ಥಳ. ಅಂಥ ಧರ್ಮಸ್ಥಳಕ್ಕೆ ಕಳಂಕ ತರಲು, ಸನಾತನ ಧರ್ಮವನ್ನು ಹಾಳು ಮಾಡಲು ಹೊರಟಿರುವಂಥ ಎಡಪಂಥೀಯ ದುಷ್ಟಶಕ್ತಿಗಳು ಇವತ್ತು ಹೋಗಿ ಅಲ್ಲಿ ಒಬ್ಬ 10 ವರ್ಷ ಕೆಲಸ ಮಾಡಿದಂಥ ಚಿನ್ನಯ್ಯ ಅನ್ನೋನ್ನ ಬಳಸ್ಕೊಂಡು ದುಡ್ಡು ಆಸೆ ಇಕ್ಕಿ ಕೋಟ್ಯಾಂತರ ರೂಪಾಯಿ ಕೊಡ್ತೀರಿ, ನಿನ್ನ ಮಕ್ಕಳು ಮದುವೆ ಮಾಡ್ಕೊಂಡು ನೀನು ಆರಾಮಾಗಿ ಇರ್ತೀಯ ಅಂತೇಳಿ 5 ಲಕ್ಷ ರೂಪಾಯಿ ಹಾಗೂ ಅವರ ಅಲಿಬಾಬಾ ಅರಡಜ್ಜನ್ ಬೆಂಗಳೂರು ಅನ್ನೋ ಒಂದು ಕಳ್ಳರ ಟೀಮು ಇವತ್ತು ಮಾಡಿದಂಥ ಕೆಲಸ. SIT ರಚನೆ ಮಾಡಿ ಒಂದು ಬುರುಡೆ ಮಶಾಣದಾಗ ಯಾರೇ ಬುರುಡೆ ಎತ್ಕೊಂಡೋದ್ರು SIT ಮಾಡ್ತಾರೆ. ಸೌಜನ್ಯ ಕೇಸು SIT ಕೊಟ್ಟು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಮಾಡುವಂಥದ್ದು ಬಿಟ್ಟು ಇದರ ಮೇಲೆ ಒರೆಸಿ ಇವತ್ತು ಧರ್ಮ ಪೂಜೆ ಹೇಳೋದು, ಧರ್ಮ ಯಾವತ್ತಿದ್ರು ಆಚೆ ಬರ್ತದೆ ಅಂತ ಧರ್ಮ ಆಚೆ ಬಂದಿದ್ದೆ. ಧರ್ಮದಲ್ಲಿ
ಅದು ನಿರಪರಾಧಿಗಳು ಏನು ಚಿನ್ನಯ್ಯ ಬಂದು ದುಡ್ಡು ಮೇಲೆ ಸೇಲಾಗಿರೋನು ಇದ್ರ ಹಿಂದೆ ಇರೋಂಥದ್ದನ್ನ ಬಂಧಿಸಬೇಕು ಅಂತೇಳಿ ಇವತ್ತು ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇರೋದು. ಇದ್ರ ಹಿಂದೆ ಇರುವಂಥ ದುಷ್ಟಶಕ್ತಿಗಳು ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಧರ್ಮಸ್ಥಳಕ್ಕೆ ಕಳಂಕ ತರ್ತಾರನ್ನ ಯಾರೇ ಇದ್ರು ಕೆಳಗಿನಿಂದ ಮೇಲ್ದಂಗ ಬಂಧಿಸ್ಬೇಕು. ಬರೀ ಮಟ್ಟಣ್ಣ ಮಹೇಶ್ ಅಲ್ಲ, ಇದ್ರ ಹಿಂದೆ SIT ತಗೊಳೋದಕ್ಕೆ ಕೇಂದ್ರದ ನಾಯಕರು SIT ತಗೊಳ್ಳಿ ಅಂತ ಹೇಳ್ತಾ ಇರೋಂಥನ್ನ ಫಸ್ಟ್ ಬಂಧಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲ ಚಿಂತಾಮಣಿ ಧರ್ಮಸ್ಥಳದ ಕಾರ್ಯಕರ್ತರು, ಧರ್ಮ ಪ್ರಚಾರಕರು, ಸನಾತನ ಧರ್ಮದವರು ಎಲ್ಲ ನಾವು ಒಗ್ಗೂಡಿ ಇವತ್ತು ಧರ್ಮ ಕೇಳಲು, ಧರ್ಮ ರಕ್ಷಣೆ ಮಾಡಲು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಕಳಿಸುವಂಥ ಕೆಲಸ ಮಾಡಿದ್ದೀರಿ. ಇನ್ನು ಮುಂದೆ ಎಲ್ಲೇ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಧರ್ಮದ ಬಗ್ಗೆ ಹಾಳು ಮಾಡೋರ ವಿರುದ್ಧ ನಾವು ಯಾವತ್ತಿದ್ರೂ ಎಲ್ಲ ಧರ್ಮ ಪ್ರಚಾರಕ್ಕೂ ಓಡಾಡ್ತೀವಿ.